ಸಾರ್ವಜನಿಕರ ವಿಶ್ರಾಂತಿ ಸ್ಥಳವಾಗಿದೆ ಕಸದ ರಾಶಿ ಇದ್ದ ಜಾಗ. ಕಸದ ಹಾವಳಿ ನಿಯಂತ್ರಣಕ್ಕೆ ಮೈಸೂರು ನಗರ ಪಾಲಿಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ. ಸ್ವಚ್ಛ ಭಾರತ್ ಅಭಿಯಾನ ಗೆಲ್ಲಿಸೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಪಣ ತೊಟ್ಟಂಗಿದೆ. ಮತ್ತೊಮ್ಮೆ ಮೈಸೂರನ್ನ ಸ್ವಚ್ಛ ನಗರಿ ಪಟ್ಟಕ್ಕೇರಿಸುವಂತಹ ಪ್ರಯತ್ನ ಇದೆ. ಕಸದ ರಾಶಿ ಸುರಿತಾ ಇದ್ದಂತಹ ಜಾಗ ಈಗ ವಿಶ್ರಾಂತಿ ಸ್ಥಳವಾಗಿ ಮಾರ್ಪಾಡಾಗ್ತಾ ಇದೆ. ಸಾರ್ವಜನಿಕರು ಕುಳಿತು ವಿಶ್ರಾಂತಿ ಸ್ಥಳವನ್ನಾಗಿ ಮಾರ್ಪಡಿಸಿದ ಸಿಬ್ಬಂದಿ ರಾಮಾನುಜ ರಸ್ತೆಯ ಅಕ್ಕಮ್ಮಣ್ಣಿ ಆಸ್ಪತ್ರೆ ಉದ್ಯಾನದ ಪಕ್ಕದ ಜಾಗ ಇದು. ಉದ್ಯಾನವನ ಬಳಿ ಕಸ ತಂದು ಸುರಿದು ನೈರ್ಮಲ್ಯ ಮಾಡ್ತಾ ಇದ್ದಂತಹ ಜನ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ರು ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ. ಈಗ ಸಂಪೂರ್ಣವಾಗಿ ಬದಲು ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷಗಳ ಸಮರ್ಥ ಆಡಳಿತದಲ್ಲಿ 10 ಹಲವು ಕಾರ್ಯಕ್ರಮಗಳನ್ನ ದೇಶದ ಅಭಿವೃದ್ಧಿಗಾಗಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಸ್ವಚ್ಛತೆಗಾಗಿ ಅವರು ಕೊಟ್ಟಿರ್ತಕ್ಕಂತಹ ಉತ್ತೇಜನ ಸಾಕಷ್ಟಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸ್ವಚ್ಛ ಭಾರತ ಅಭಿಯಾನ. ಸ್ವಚ್ಛ ಭಾರತ ಅಭಿಯಾನದಲ್ಲಿ ನಗರಗಳನ್ನು, ಇಡೀ ಹಳ್ಳಿಗಳನ್ನು ಸ್ವಚ್ಛವಾಗಿ ಇಡಬೇಕು, ಆ ಮೂಲಕ ಇಡೀ ದೇಶವನ್ನು ಸ್ವಚ್ಛವಾಗಿ ಇಡಬೇಕು ಅಂತೇಳಿ ಮೋದಿ ಅವರು ಕನಸನ್ನು ಕಂಡಿರ್ತಕ್ಕಂಥದ್ದು. ಈ ಒಂದು ಕನಸಿನ ಕೂಸನ್ನು ಪ್ರತಿ ನಗರ ಪಾಲಿಕೆಗಳು ಕೂಡ ಪ್ರತಿ ಬಾರಿಯೂ ಕೂಡ ಸಾಕಾರಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಮೈಸೂರು 2 ಬಾರಿ ಸ್ವಚ್ಛ ನಗರಿಯ ಪಟ್ಟವನ್ನು ತನ್ನ ಮುಡಿಗೇರಿಸಿಕೊಂಡಿತ್ತು. ಕಳೆದ 3-4 ವರ್ಷಗಳಿಂದ ಅದು ಕೈ ತಪ್ತಾ ಇದೆ. ಆದರೆ ಈ ಬಾರಿ ಸ್ವಚ್ಛ ಭಾರತದ ಅಭಿಯಾನದಲ್ಲಿ ಸ್ವಚ್ಛ ನಗರದ ಪಟ್ಟವನ್ನು ಗಿಟ್ಟಿಸಲೇಬೇಕು ಅಂತೇಳಿ ಮೈಸೂರು ಮಹಾನಗರ ಪಾಲಿಕೆ ಪಣ ತೊಟ್ಟಂತಿದೆ. ಹಾಗಾಗಿ ಕಸ ಎಲ್ಲೆಲ್ಲಿದೆ ಆ ಕಸವನ್ನು ಕ್ಲೀನ್ ಮಾಡೋದಷ್ಟೇ ಅಲ್ಲ, ಆ ಜಾಗದಲ್ಲಿ ಮತ್ತೆ ಕಸ ಬರಬಾರ್ದು, ಜನರನ್ನ ಅವೇರ್ ಮಾಡಬೇಕು, ಇಂಥದ್ದೊಂದು ಕೆಲಸವನ್ನ ಮಾಡ್ತಿದ್ದಾರೆ. ಸಾಕಷ್ಟು ಪ್ರಚಾರವನ್ನ ಮಾಡಾಗಿಯೂ ನಂತರವೂ ಕೂಡ ಜನ ರಸ್ತೆ ಬದಿಗಳಲ್ಲಿ ಕಸಗಳನ್ನ ಹಾಕ್ತಾ ಇದ್ರು. ಆ ಕಸಗಳನ್ನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು. ಈಗ ಅದಕ್ಕೊಂದು ಹೊಸ ಪ್ಲಾನ್ ಅನ್ನ ತಂದಿದೆ ಮೈಸೂರು ಮಹಾನಗರ ಪಾಲಿಕೆ. ಅಂದ್ರೆ ಎಲ್ಲಿ ಕೊಳಕು ಪ್ರದೇಶ ಇದೆ ಅದನ್ನ ಪಾಲಿಕೆಯೇ ಸುಂದರವಾಗಿ ಮಾಡೋದು, ಆ ಸುಂದರ ಪ್ರದೇಶದಲ್ಲಿ ಜನ ಕಸವನ್ನ ಹಾಕ್ಬಾರ್ದು ಅಂತೇಳಿ ಅಂಥದ್ದೊಂದು ಯೋಜನೆಯನ್ನ ಈಗ ಮೈಸೂರು ನಗರದಾದ್ಯಂತ ಅಂದ್ರೆ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸುಮಾರು 50 ಕಡೆಗಳಲ್ಲಿ ಮಾಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಕೃಷ್ಣರಾಜ ಕ್ಷೇತ್ರದ ಏನು ವಾರ್ಡ್ ನಂಬರ್ 51 ಏನಿದೆ, 51ರಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿಯನ್ನ ಪ್ರತಿನಿತ್ಯವೂ ಕೂಡ ಜನ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಕಸವನ್ನ ಹಾಕ್ತಾ ಇದ್ರು. ಪಕ್ಕದಲ್ಲೇ ಆಸ್ಪತ್ರೆ ಇದೆ, ಆಸ್ಪತ್ರೆಯ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ಗೆ ಕಸವನ್ನ ಸುರಿತಾ ಇದ್ರು. ಪ್ರತಿ ವರ್ಷವೂ ಕೂಡ ಏನು ಸ್ವಚ್ಛ ನಗರದ ಕಾಂಪಿಟೇಷನ್ಗೆ ಬೀಳ್ತಾ ಇದ್ದಂತಹ ಮಹಾನಗರ ಪಾಲಿಕೆಗೆ ಏನಿದೆ ಆ ಪಾಲಿಕೆಗೆ ಇದು ಒಂದು ರೀತಿಯಲ್ಲಿ ಪೆಟ್ಟಾಗ್ತಾ ಇತ್ತು. ನೋಡಿ, ಅವರಿಗೆ ಇಲ್ಲಿ ಸಿಸಿ ಕ್ಯಾಮ್ರಾ ಇದೆ ಅಂತೇಳಿ ಎಚ್ಚರಿಕೆ ಫಲಕಗಳನ್ನ ಹಾಕ್ತಾ ಇದ್ರು, ದಂಡವನ್ನ ವಿಧಿಸ್ತೀವಿ ಅಂತ ಇದ್ರು. ಎಷ್ಟೇ ಹೇಳಿದ್ರು ಕೂಡ ಜನ ಇಲ್ಲಿ ಕಸವನ್ನ ಸುರಿತಾ ಇದ್ರು. ಜನ ಕಸವನ್ನ ಸುರಿಬಾರದು. ಈ ಬಾರಿಯ ಸ್ವಚ್ಛ ಭಾರತ ಅಭಿಯಾನ ಏನಿದೆ ಆ ಒಂದು ಅಭಿಯಾನದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಅಂದ್ರೆ ಮೈಸೂರು ನಗರ ಮತ್ತೆ ನಂಬರ್ 1 ಸಿಟಿ ಆಗಬೇಕು ಅಂತದ್ದೊಂದು ಯೋಜನೆಯನ್ನ ಪಾಲಿಕೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಬನ್ನಿ, ಅಧಿಕಾರಿಗಳಿದ್ದಾರೆ, ಅವ್ರನ್ನು ಕೂಡ ಮಾತನಾಡ್ಸೋಣ. ಸರ್, ಇದು ಈ ಒಂದು ಕಾನ್ಸೆಪ್ಟ್ ಏನು ಸರ್? ಇದು ಸ್ವಚ್ಛ ಭಾರತ್, ಸ್ವಚ್ಛ ಜಾಗ ನೀಟಾಗಿ ವಾರ್ಡ್ ನೀಟಾಗಿ ಇಡಬೇಕು ನಮ್ಮ ಉದ್ದೇಶ ಅಷ್ಟೇ ಸರ್. ಜನಗಳಲ್ಲಿ ಅರಿವು ಮೂಡಿಸ್ಕೊಂಡು ಈ ರೀತಿ ನೀಟಾಗಿ ಮಾಡಿದ್ರೆ ನೀವು ಸ್ವಲ್ಪ ಎಚ್ಚೆತ್ಕೊಂಡು ಮನೆ ಕಸನ ಡಿವೈಡ್ ಮಾಡಿಕೊಡಿ ಅನ್ನೋದನ್ನ, ಇಲ್ಲ ಕಸ ಚಿಕ್ಕ ಚಿಕ್ಕ ಪ್ರದೇಶಗಳು ಹಾಕಬಾರ್ದು ಅನ್ನೋದು ನಮ್ಮ ಉದ್ದೇಶವಾಗಿ ನಾವು ಮಾಡ್ತಾ ಇದ್ದೀವಿ ಸರ್. ಹೇಗಿತ್ತು ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.